ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಬಾರಿ ಶಾಸಕಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕೀಯದಲ್ಲಿ ಗಂಡಸಿಗೆ ಪ್ರತಿ ಸವಾಲಾಗಿ ನಿಂತು ಗೆದ್ದು ಬಂದಂತವ್ರು, ಗೃಹಲಕ್ಷ್ಮಿಯನ್ನು ಸಮರ್ಥವಾಗಿ ನಿಭಾಯಿಸಿದಂತವ್ರು. ಎಷ್ಟೇ ಯಾರೇ ಏನೇ ಮಾಡಿ ತುಳಿಬೇಕಂದ್ರೂ ಕೂಡ ಪದೇ ಪದೇ ಪುಟಿದೇಳುವಂತಹ ಒಬ್ಬ ಪ್ರಭಾವಿ ನಾಯಕಿ. ಎಷ್ಟು ಜನ ಶಾಸಕರನ್ನ ನೀವು ಮತ್ತೆ ಮಂತ್ರಿ ಮಾಡಿಲ್ಲ? ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದವ್ರನ್ನ ಎಷ್ಟು ಜನ ಮತ್ತೆ ಮಂತ್ರಿ ಮಾಡಿಲ್ಲ ನೀವು? ಅವ್ರಿಗೆ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ವಾ? ಇದೇ ನಾಗೇಂದ್ರ ಅವರು ಹಗರಣಗಳ ಆರೋಪವನ್ನು ಹೊತ್ಕೊಂಡು ಅವ್ರ ಹತ್ರ ರಾಜೀನಾಮೆ ಕೊಡಿಸಿದ್ರಿ. ಅವ್ರ ಆರೋಪ ಮುಕ್ತರಾದ್ರ ಕಂಪ್ಲೀಟ್ ಆಗಿ ಅವ್ರ ಹಗರಣ ಭ್ರಷ್ಟಾಚಾರದಲ್ಲಿ ತೊಡಗಿರೋರ್ನ ಮತ್ತೆ ನೀವು ಆಯ್ಕೆ ಮಾಡಿದ್ದೀರಿ. ಅವ್ರನ್ನ ತಗೊಳಕ್ಕಾಗುತ್ತೆ, ಆದ್ರೆ ಒಬ್ಬ ಹೆಣ್ಮಗಳನ್ನ ನೀವು ಮಂತ್ರಿ ಮಾಡಕ್ಕಾಗಲ್ಲ. ಅಬ್ಬಾ ಏನ್ ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು? ಏನು ಪವಿತ್ರವಾದಂತ ಸಂಪುಟ ನಿಮ್ದು? KGF ಶಾಸಕಿ ರೂಪಾ ಕಲಾ ಶಶಿಧರ್ 2 ಬಾರಿ ಆಯ್ಕೆಯಾಗಿದ್ದಾರೆ. ಯಾಕೆ? ಅಪ್ಪನ್ ಕೊಟ್ರೆ ಮಗಳಿಗೆ ಕೊಡ್ಬಾರ್ದಾ? ಅಪ್ಪನ್ಗೆ ಓಟ್ ಹಾಕಿದ್ದಾರೆ ಅಂತ ಮಗಳಿಗೆ ಓಟ್ ಹಾಕಿಲ್ವಾ KGF ಜನ ಓಟ್ ಹಾಕಿದಾರ ಇಲ್ವಾ ಅವ್ರಿಗೆ? 2 ಬಾರಿ ಶಾಸಕಿಯಾಗಿದ್ದಾರೆ. ಇನ್ನು ಕಲಬುರ್ಗಿ ಉತ್ತರ ಖನಿಜ ಫಾತಿಮಾ 2 ಬಾರಿ ಶಾಸಕರಾಗಿದ್ದಾರೆ. ಯಾಕೆ ಅವ್ರಿಗೆ ಯಾಕೆ ಕೊಡಬಾರ್ದು? ಕೊಡ್ಬೇಕಾಗಿತ್ತು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಒಬ್ಬ ಹೆಣ್ಮಗಳಿಗೆ. ಸಂಡೂರು ಕ್ಷೇತ್ರದಿಂದ ಅನ್ನಪೂರ್ಣ ತುಕಾರಾಮ್ ಶಾಸಕಿ ಆಗಿದ್ದಾರೆ. ತುಂಬಾ ಇಂಟೆಲೆಕ್ಚುವಲ್, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಏನ್ ಕೊಟ್ಟರು ನಿಭಾಯಿಸುವಂತ ಶಕ್ತಿ ಇದೆ ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ಸ್ ಬೇಕು ಅಂತ ರಾಹುಲ್ ಗಾಂಧಿ ಅವರು ಭಾಷಣ ಹೊಡಿತೀರಲ್ಲ, ಯಾಕೆ? ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಕಣ್ಣಿಗೆ ಕಾಣ್ಲಿಲ್ವಾ? ಮೊದಲ ಬಾರಿ ಶಾಸಕಿ ಆದರೂ ಕೂಡ ತುಂಬಾನೇ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಬಲ್ಲದಾದಂತಹ ನಾಯಕಿ. ಅವ್ರ ತಾಯಿ ಕೂಡ ಮೋಟಮ್ಮನವರು SM ಕೃಷ್ಣ ಅವರ ಪಿರಿಯಡ್ ಅಲ್ಲಿ 4 ಜನ ಮಂತ್ರಿಗಳಾಗಿದ್ದಾರೆ. SM ಕೃಷ್ಣ ಅವರ ಪಿರಿಯಡ್ ಅಲ್ಲಿ 1999ರಿಂದ 2004ರವರೆಗೆ 4 ಜನ, ರಾಣಿ ಸತೀಶ್, ಮೋಟಮ್ಮ ಅವರು, ಮತ್ತೆ ಸುಮಾ ವಸಂತ್, ಮತ್ತೆ ನಫೀಸ್ ಫಜಲ್ MLC ಆಗಿದ್ರು ಅವರು. 4 ಜನರು. ಯಾಕೆ? ನಿಮ್ಗೇನಾಗಿದೆ? ಕಾಲ ಬದಲಾಗಿದೆ. ಹೆಣ್ಮಕ್ಕಳ ವಿಚಾರದಲ್ಲಿ ಆ ಮಡಿವಂತಿಕೆ ದೂರ ಆಗಿದೆ ಅಂತ ನಾವ್ ಅಂದ್ಕೊಂಡಿದ್ವಿ. ಆದ್ರೆ ನೀವ್ ಯಾರು ಸುಧಾರಿಸೋ ಲಕ್ಷಣ ಕಾಣ್ತಾ ಇಲ್ಲ. ಈ ವಿಚಾರದಲ್ಲಿ BJPನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ. ಎಸ್ಪೆಷಲಿ ಸ್ಟೇಟ್ ಪಾಲಿಟಿಕ್ಸ್ಗೆ ಬಂದ್ರೆ ವಿಧಾನ ಪರಿಷತ್ನಿಂದ ಉಮಾಶ್ರೀ ಅವರು ಆಯ್ಕೆ ಆಗಿದ್ದಾರೆ. ಆರ್ತಿ ಕೃಷ್ಣ ಇದ್ದಾರೆ, ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಅವರು. ಬಿಲ್ಕಿಸ್ ಬಾನು, ಗಾಯತ್ರಿ ಶಾಂತೇಗೌಡ ಇದ್ದಾರೆ. ಅಷ್ಟೇ ಅಲ್ಲ, ಹರಪನಹಳ್ಳಿಯಿಂದ ಲತಾ ಮಲ್ಲಿಕಾರ್ಜುನ್. ಇನ್ನು ಮಹಿಳಾ ನಾಯಕರಿದ್ರು ಕೂಡ ಯಾಕೆ ಕೊಟ್ಟಿಲ್ಲ ಸಚಿವ ಸ್ಥಾನ? 33% ಮೀಸಲಾತಿ ಬಗ್ಗೆ ದೊಡ್ಡದಾಗಿ ಭಾಷಣ ಹೊಡಿತೀರಲ್ಲ. 33 ಜನ ಅಂದ್ರೆ ಅದರಲ್ಲಿ 10% ಅಂದ್ರೆ ನೀವು 9 ಜನಕ್ಕೆ ಕೊಡ್ಬೇಕು. 33% ಅಂತಂದ್ರೆ 9 ಜನಕ್ಕೆ ಕೊಡ್ಬೇಕು. 9 ಜನರಿಗೆಲ್ಲ ಒಬ್ರು ಕೊಟ್ಟಿಲ್ವಲ್ಲಿ ನಿಮ್ ಯೋಗ್ಯತೆಗೆ. ಒಬ್ರಿಗೂ ಸಚಿವ ಸ್ಥಾನ ಕೊಡಕ್ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತಂದ್ರೆ ಯಾವ ಹೈಕಮಾಂಡ್ ರೀ ನಿಮ್ದು? ಎಂತ ಹೈಕಮಾಂಡ್ ರೀ? ನಿಮ್ಮ ಹೈಕಮಾಂಡ್ ಅಲ್ಲಿ 2 ಮಹಿಳೆಯರು ಟಾಪ್ ಪೊಸಿಷನ್ ಅಲ್ಲಿ ಕುತ್ಕೊಂಡಿದಾರಲ್ಲ, ಅವ್ರಿಗಾದ್ರೂ ಬೇಡವಾ ಬುದ್ಧಿ? ಹೋಗಿ ಅಲ್ಲಿ TVK ಪಕ್ಷದ ಜೋಸೆಫ್ ವಿಜಯ್ ಅವ್ರ ಹತ್ರ ಒಂದ್ ಸ್ವಲ್ಪ ಟ್ಯೂಷನ್ ತಗೊಂಡ್ ಬನ್ನಿ ನೀವು. ಮೊದಲ ಅಟೆಂಪ್ಟ್ ಅಲ್ಲೇ ಅವರು CM ಆಗಿದ್ದಾರೆ, 4 ಜನ ಮಹಿಳೆಯರನ್ನ ಮಂತ್ರಿ ಮಾಡಿದ್ದಾರೆ. ಹೋಗಿ ತಮಿಳುನಾಡು ಹತ್ರ ಪಾಠ ತಗೊಂಡ್ ಬನ್ನಿ ನೀವು, ಕರ್ನಾಟಕದವರು ಹೋಗಿ. ಎಲ್ಲದಕ್ಕೂ ನಾವು ಕಾವೇರಿ ವಿಚಾರದಲ್ಲಿ ಅವರನ್ನ ಟೀಕಿಸ್ತೀವಲ್ಲ, ಅದ್ ಬೇರೆ ವಿಚಾರ. ಅದು ನಮ್ಮ ಅಸ್ತಿತ್ವದ ವಿಚಾರ, ಅದು ನಮ್ಮ ಜೀವನ ನಾಡಿಯ ವಿಚಾರ ಮತ್ತು ಜೀವನದ ಪ್ರಶ್ನೆ. ಆದ್ರೆ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್ ನೋಡಿ, ಅಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿರುವಂತಹ ಜೋಸೆಫ್ ವಿಜಯ್ ಅವರ ಸಚಿವ ಸಂಪುಟದಲ್ಲಿ 4 ಮಹಿಳೆಯರಿದ್ದಾರೆ. ಏನ್ರಿ ಇದೆಲ್ಲ? ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ? ರಾಹುಲ್ ಗಾಂಧಿ ಅವರು ಯಾಕೆ ಮೀನಾಮೇಷ ಎಣಿಸ್ತಾ ಇದ್ರ? ಯಾಕೆ ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಕರ್ನಾಟಕದ ಪಲ್ಸ್ ಅರ್ಥ ಆಗ್ತಾ ಇಲ್ವಾ? ಮುಖ್ಯಮಂತ್ರಿಯನ್ನ ನೀವು ಮಾಡಿ 60 ದಿನ ಆದ್ಮೇಲೆ ಈಗ ಒಂದು ಲಿಸ್ಟ್ ಕೊಟ್ಟು ಕಳಿಸ್ತೀರಿ. ನಿಮ್ ಕರ್ನಾಟಕ ಅಂತಂದ್ರೆ ಜೋಕ್ ಅನ್ಕೊಂಡಿದ್ದೀರಾ ನೀವು? ಕರ್ನಾಟಕ ಅಂದ್ರೆ ಅಷ್ಟ ಅಸಡ್ಡೆ ಅಂತ ಅನ್ಕೊಂಡಿದ್ದೀರಾ? ಕರ್ನಾಟಕ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಿಲ್ವಾ ನಿಮ್ಗೆ? ಖಾಲಿ ಇಟ್ಟಿರೋ ಆ ಒಂದೇ ಒಂದು ಸ್ಥಾನವನ್ನಾದ್ರೂ ಮಹಿಳಾ ನಾಯಕರಿಗೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಸುಮ್ನೆ ಇರ್ತಾರಾ? ಬಿಟ್ಕೊಡಕ್ಕೆ ಅಂತ ಒಂದನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಪೈಪೋಟಿ ನಡೆಸ್ತಾ ಇರೋದ್ರಿಂದ ಸಮರ್ಥರಾದವ್ರಿಗೆ ಕೊಡೋದಿಕ್ಕೆ ಏನ್ರಿ ನಿಮ್ಗೆ? ಸಮರ್ಥರಾಗಿರೋರು ಇಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಕೊಡ್ಬೋದಾಗಿತ್ತಲ್ಲ, ಅವ್ರು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ರಾಮಾಯಣ ರಂಪ ಮಾಡ್ಕೊಂಡು ಕೂತಿದ್ದೀರಲ್ಲ ನೀವು. ಅವ್ರು ಕೊಡಬಾರ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಒಂದು ಚೇರ್ನ ಖಾಲಿ ಬಿಟ್ಟಿದ್ದೀರಾ. ಯಾಕೆ ಅವ್ರನ್ನ ಕಂಡ್ರೆ ಅಷ್ಟೊಂದು ಕಡುಕೋಪ ನಿಮ್ಗೆ?
ತೋರಿಸಿ. ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಷ್ಟು ಗಟ್ಟಿಗಿತ್ತಿಯಾಗಿ ನಿಂತ್ಕೊಂಡು ಫೈಟ್ ಮಾಡುವಂತ ಹೆಣ್ಮಗಳು ತೋರಿಸಿ. ಇದು ನಿಜಕ್ಕೂ ಕೂಡ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಐ ಡೋಂಟ್ ನೋ ನಿಮ್ದು ಎಷ್ಟು ಪಾತ್ರ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಐ ಆಮ್ ಸಾರಿ ಟು ಸೇ ದಿಸ್, ಡ್ಯೂ ರೆಸ್ಪೆಕ್ಟ್. ನೀವು ಓಡ್ತಾ ಇರುವಂಥ ಸ್ಪೀಡ್ ತುಂಬ ಚೆನ್ನಾಗಿದೆ. 60 ದಿನ ಆದಮೇಲೆ ನಿಮಗೆ ಇನ್ನಷ್ಟು ಜನರನ್ನು ಕೊಟ್ಟರು, ಆದರೆ ಒಬ್ಬ ಮಹಿಳೆಯನ್ನು ಕೊಟ್ಟರು. ನಾಳೆ ಈ ಒಂದು ರಾಜ್ಯದ ಮಹಿಳೆಯರ ಪರವಾದಂತಹ ಧ್ವನಿ ಯಾರು ಹಾಗಾದ್ರೆ ಹೇಳಿ? ಯಾರು? ನಾಳೆ ನೀವು ಸಚಿವ ಸಂಪುಟದಲ್ಲಿ ಕುತ್ಕೊಂಡು ಡಿಸಿಷನ್ಸ್ ಮಾಡ್ತೀರಲ್ಲ ನೀವು, ಹಾಗಾದ್ರೆ ಮಹಿಳಾ ಪರ ಧ್ವನಿ ಯಾರು? ಮಹಿಳಾ ಪರ ಧ್ವನಿ? ಎಷ್ಟು ಜನ ಇವತ್ತು ಕೊನೆಗೆ ಫೋಟೋ ಸೆಷನ್ ಇರುತ್ತೆ ಅಂತ ಎಲ್ಲರೂ ನಿಂತ್ಕೊಂಡು ಫೋಟೋ, ಒಬ್ಬ ಹೆಣ್ಮಗಳಿಲ್ವಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ?